ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ವಿಚಾರ ಪ್ರತಿಧ್ವನಿಸಿದೆ. ಅಮಿತ್ ಶಾ ಸದನಕ್ಕೆ ಉತ್ತರ ಕೊಡಬೇಕು ಅಂತ ಇಂಡಿಯಾ ಒಕ್ಕೂಟ ಪಟ್ಟು ಹಿಡಿದಿದೆ. ಉತ್ತರ ನೀಡುವುದಕ್ಕಾಗದೇ ಇದ್ರೆ ಅಮಿತ್ ಶಾ ರಾಜೀನಾಮೆ ಕೊಡ್ಲಿ ಅಂತ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಗುಡುಗಿದ್ದಾರೆ. अगर गृह मंत्री इनके जवाब नहीं दे सकते तो उन्हें इस्तीफा देना चाहिए. ಲಾಠಿ ಚಾರ್ಜ್ಗೆ ಅಮಿತ್ ಶಾ ಉತ್ತರ ಕೊಡ್ಲಿ, ಇಲ್ಲಾಂದ್ರೆ ರಾಜೀನಾಮೆ ನೀಡ್ಲಿ. ಹೊಸ ವಿಧೇಯಕ ಕಣ್ಣೊರೆಸೋ ತಂತ್ರ, ರಾಜ್ಯಸಭೆಯಲ್ಲಿ ಖರ್ಗೆ ಗುಡುಗು. ದೆಹಲಿ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್, ಅಶ್ರುವಾಯು ಪ್ರಯೋಗಿಸಿರೋ ವಿಚಾರ ರಾಜ್ಯಸಭೆಯಲ್ಲಿ ಪ್ರತಿಧ್ವನಿಸಿದೆ. ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಯಾಕೆ ಮಾಡಿದ್ದು? ಅಶ್ರುವಾಯು ಸಿಡಿಸಲು ಆದೇಶ ಕೊಟ್ಟಿದ್ಯಾರು? ಪೆಲೆಟ್ ಗನ್ ಬಳಕೆ ಮಾಡಿದ್ಯಾಕೆ ಅಂತ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷ ಸಂಸದರು ಸರ್ಕಾರವನ್ನ ಪ್ರಶ್ನಿಸುತ್ತಿದ್ದಾರೆ. ಸಾರ್ವಜನಿಕ ಪರೀಕ್ಷೆ ತಿದ್ದುಪಡಿ ಮಸೂದೆ ಚರ್ಚೆ ವೇಳೆ ಮಾತನಾಡಿದ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಈ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸದನಕ್ಕೆ ಬಂದು ಉತ್ತರ ಕೊಡಬೇಕು ಅಂತ ಆಗ್ರಹಿಸಿದರು. किसका आंख गया, किसका कान गया, किसका हाथ गया, किसका पैर टूटा, इसका जिम्मेदार कौन है? इसका जिम्मेदार आप है, होम मिनिस्टर है. आप बंद कमरे में रह के आप सुन रहे होंगे मेरी बात, लेकिन आप बंद कमरे में रह के बहुत दिन छुप नहीं सकते. ಸದನಕ್ಕೆ ಬಂದು ಉತ್ತರ ಕೊಡಲಾಗದಿದ್ರೆ ಅಮಿತ್ ಶಾ ರಾಜೀನಾಮೆ ಕೊಡ್ಲಿ ಅಂತ ಆಕ್ರೋಶ ಹೊರಹಾಕಿದ್ರು. लाठी चार्ज कराने के लिए, आंसू गैस करने के लिए, छोड़ने के लिए पैलेट गन के इस्तेमाल का आदेश किसने दिया? कौन लाठी चार्ज का आदेश दिया? आंसू गैस का दिया और पैलेट गन का इस्तेमाल करने के लिए आदेश कौन दिया? इस पूरे घटनाक्रम का सर्वोच्च सूत्रधार कौन थे? कौन थे? अच्छा, मुझे मालूम है. देश इन सवालों का जवाब चाहता है. अगर गृह मंत्री इनके जवाब नहीं दे सकते तो उन्हें इस्तीफा देना चाहिए. फ्रेंड्स, विद्यार्थियों के भविष्य के लिए ಯುವ ಜನತೆ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡಿದ ವಿಡಿಯೋ ಬಗ್ಗೆನೂ ಮಾತನಾಡಿದ ಖರ್ಗೆ ಭಯದಿಂದ ರಾತ್ರಿ ನಿದ್ದೆ ಬಾರದೆ ವಿಡಿಯೋ ಮಾಡ್ತಿದ್ದಾರೆ, ಹಿಂದಿ ಬದಲು ಇಂಗ್ಲಿಷ್ ನಲ್ಲಿ ಮಾತಾಡ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು. आज तक मैंने कहा पीएम या एचएम अपनी बात नहीं रखे, इसके बारे में रिग्रेट भी नहीं करे. रात के 12 बजे, रात के 10 बजे इंस्टाग्राम उसमें ऐसा लेके बात कर रहे हैं, और क्योंकि उनको नींद नहीं आ रही थी, बहुत परेशान थे. अरे आपको तो मन की बात बोलने की आदत है, आपको तो हर बात में इंटरफियर करने की आदत है, आपको तो पिछले सरकार को 100 बार गालियां देने की आदत है. कम से कम बच्चों को एड्रेस करने के लिए आपको समय नहीं मिला, रात के 12 बजे मिला. ಇನ್ನು ಇಂದು ಬೆಳಗ್ಗೆ 11 ಗಂಟೆಗೆ ಲೋಕಸಭಾ ಕಲಾಪ ಆರಂಭವಾಗ್ತಿದ್ದಂತೆ ಪ್ರತಿಭಟನೆ ಗದ್ದಲ ಜೋರಾಗಿತ್ತು. ಕಲಾಪ ಆರಂಭವಾಗಿ 2 ನಿಮಿಷಕ್ಕೆ ಮುಂದೂಡಿಕೆ ಮಾಡಲಾಯಿತು. ಕಲಾಪ ಆರಂಭಕ್ಕೂ ಮುನ್ನ ಇಂಡಿಯಾ ಒಕ್ಕೂಟದ ಸಂಸದರು ಸಂಸತ್ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ರು. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ಗೆ ಅನುಮತಿ ನೀಡಿದವರು ಯಾರು ಅಂತ ಘೋಷಣೆ ಕೂಗಿದ್ರು. ಈ ಬಗ್ಗೆ ಮಾತನಾಡಿದ ಟಿಎಂಸಿ ಸಂಸದೆ ಮಹುವಾ ಮೈತ್ರಾ, ದೆಹಲಿ ಪೊಲೀಸ್, ಆರ್ಎಎಫ್ ಸೇರಿದಂತೆ ಭದ್ರತಾ ಪಡೆ ಅಮಿತ್ ಶಾ ಇಲಾಖೆಯಡಿ ಬರುತ್ತೆ, ಹಾಗಾದ್ರೆ ಲಾಠಿ ಚಾರ್ಜ್ಗೆ ಆದೇಶ ನೀಡಿದ್ಯಾರು ಅಂತ ಪ್ರಶ್ನಿಸಿದ್ದಾರೆ. Who says that the government is saying Amit Shah is not responsible? Two questions. Amit Shah is in charge of Delhi police, yes or no, sir? Amit Shah is in charge of Delhi police. Amit Shah as Home Minister is in charge of CRPF RAF, yes or no? Yes, he is in charge.
ಯುವಕರ ಮೇಲೆ ಬಿದ್ದಿರೋ ಪೆಲೆಟ್ಗಳು ಎಲ್ಲಿಂದ ಬಿತ್ತು, ಆಕಾಶದಿಂದ ಬಿತ್ತ ಅಂತ ಪ್ರಿಯಾಂಕಾ ಗಾಂಧಿ ಪ್ರಶ್ನಿಸಿದ್ದಾರೆ. तो उस लड़के जो राहुल जी आपके सामने लाए थे, उस लड़के को उसके पूरे शरीर में पैलेट्स कहां से आई? आसमान से गिर गई? ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ನೀಡಿದ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅಮಿತ್ ಶಾ ಯಾರಿಗೂ ಹೆದರೋ ವ್ಯಕ್ತಿ ಅಲ್ಲ ಅಂದಿದ್ದಾರೆ. माननीय अमित शाह जी डरते नहीं हैं, आप उससे डरते, वो डराने वाले आदमी हैं. डराने वाले किसको? जो देशद्रोही ताकत है, जो आतंकवादी है, जो नक्सलवादी है, जो देश को टुकड़े टुकड़े करने की साजिश रच रहा है, वो सारे लोग उनसे डरते हैं. तो आप डर रहे होगे. दूसरा सवाल यह है कि आपके किसी सर्टिफिकेट की आवश्यकता नहीं है ना, जनता ने वोट दिया है. ಸಂಸತ್ ಆವರಣದಲ್ಲಿ ಕಾಣಿಕೆ ಕಳ್ಳತನದ ಅಣುಕು ಪ್ರದರ್ಶನ. ಬ್ಯೂರೋ ರಿಪೋರ್ಟ್, TV9.